ವಿಕ್ರಮ್, ಹಾಯ್. ಮೈ ಬಾಸ್. ನೀನು ಮತ್ತದನ್ನೇ ಮಾಡ್ತಿದ್ಯಾ? ನಿನ್ ಶೆಲ್ ಒಳಗೆ ಅಡ್ಕೊಳ್ತಿದ್ಯಾ? ಕರಣ್ ಕಪಾಡಿಯಾ ಡಾಕ್ಟರ್ ಅನ್ಕೋತೀನಿ. ಮಕ್ಕಳ ಬಗ್ಗೆ ನನ್ನ ಹತ್ರ ಹೇಳಕ್ ಬರಬೇಡ, ಓಕೆ? ಆ್ಯಂಡ್ ಯುವರ್ ರೀಸನ್ಸ್ ಆರ್ ಕ್ರ್ಯಾಪ್. ಅಬೋರ್ಷನ್? ಅವಳ ಹತ್ರ ಯಾಕೆ ಹೀಗೆ ಮಾಡ್ತಿದ್ಯಾ? ನನಗೇನು ಬೇಕೋ ಅದನ್ನ ಹೇಳಿದ್ದೀನಿ. ನಿನ್ ಹೊಣೆ ಬರ್ದಲ್ಲೇ ಬರ್ದಿದೆ ಎಲ್ರಿಗೂ ಹರ್ಟ್ ಮಾಡೋದು ಅಂತ ಯು ಎಂಜಾಯ್ ಟು ವಾಟ್? ನನಗೆ ಯಾರೋ ವಯಸ್ಸಾಗಿರೋರು ಬಂದಿದ್ರಲ್ಲ, ಏನ್ ಹೇಳ್ತಾ ಇದ್ರು ಅವರು? ಅವ್ರ ಮಗಳ ಜೊತೆ ನೀನ್ ಹೀಗೆ ಮಾಡಿದ್ಯಾ? ಏನ್ ಹೇಳ್ತಾ ಇದ್ರು ಅವರು? ಯಾರು ಅವರು? ಅವ್ರು ನನ್ನ ಡ್ಯಾಡ್. ಹಿ ವಾಸ್ ಜಸ್ಟ್ ಹೆಲ್ಪಿಂಗ್ ಮನೀರಾ. ಏನೇನೋ ಯೋಚನೆ ಮಾಡ್ಬಿಟ್ಟೆ ನಾನು. ತೈಜು, ನಿನಗೆ ನಿತ್ಯ ಬಗ್ಗೆ ಗೊತ್ತಿಲ್ಲ. ನಾನು ಅವಳು ಸೆಲ್ಫ್ ರೆಸ್ಪೆಕ್ಟ್ ಹರ್ಟ್ ಮಾಡಿಲ್ಲ ಅಂದ್ರೆ, ಇದನ್ನೆಲ್ಲ ನಾನು ನನ್ನ ಮಗನ ಮುಖ ನೋಡೋದಕ್ಕೇನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವಳು ಜಾಬ್ ಬಿಟ್ಟು ಹೋಗ್ಬಿಡ್ತಾಳೆ. जरा से अधूरे तुम भी, जरा से अधूरे हम भी, कभी थे दिलों के मुसाफिर, अब है अजनबी अजनबी। बिरहा 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 मेरी रातें रे, बिरहा 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 मेरी रातें रे। अलविदा फिर क्यों कहा, अलविदा फिर क्यों कहा। ಏನೋ ಇದು, ಎಷ್ಟು ಬಿಸಿಯಾಗಿರೋ ಬಾಡಿ ನಿಂದು. ನಿನಗೆ ಗೊತ್ತಾ, ನಿನ್ನ ಬೆನ್ ಮೇಲೆ ಏನಾದರೂ ನಾನು ಕುಕ್ಕರ್ ಇಟ್ಟರೆ 2 ನಿಮಿಷದಲ್ಲಿ ಕಿಚಡಿ ಆಗ್ಬಿಡುತ್ತೆ. ನನ್ನ ರಾತ್ರಿಯ ಹುಲಿ. ನೀನೇನಕ್ಕೂ ಕೋಪಿಸ್ಕೊತಾ ಇದೆಯಾ? ದಿನ ರಾತ್ರಿ ನಿಂಗೆ ಬೇಕಾ ಬೇಡವಾ? ಸರಿ ಹೋಗಿ, ನಾನು ಕ್ಷಮಿಸಿದ್ದೀನಿ. ಅದು ಕೂಡ ಯಾಕಂದ್ರೆ ನೀನ್ ನನ್ನ ಹತ್ರ ಸಾರಿ ಕೇಳ್ದೆ. ಹಾಯ್, ನಾನೇ ಯಾವಾಗ ಸಾರಿ ಕೇಳ್ದೆ? ಅರೆ, ಈಗ್ಲಾದ್ರೂ ಕೇಳ್ದೆ. ಸಾರಿ ಸ್ಪೆಲ್ಲಿಂಗ್ ಏನು ಹೇಳು? SEX. ಸಾರಿ. ನಿನ್ನ ಭಾಷೆಯಲ್ಲಿ ಇದೆನಾ ಸಾರಿ? ಓಯ್, ಆದ್ರೆ ಈ ಸಾರಿ ನೀನು ಬೇರೆ ಯಾರಿಗೂ ಹೇಳ್ಬಾರ್ದು. ನಿನಗೆ ಅನ್ಸೋದಿಲ್ವಾ ನೀನು ನನ್ನ ಕಾಲ್ ತುಂಬ ಇಳಿತಿ ಅಂತ? ನಿನಗೊಂದು ಚೂರು ಇಷ್ಟ ಆಗಲ್ಲ ಅಲ್ಲ? ಸರಿ, ಹಾಗಾದ್ರೆ ಇನ್ಮೇಲೆ ನಾನು ಯಾವತ್ತೂ ನಿಂಗೆ ಸಾರಿ ಹೇಳಲ್ಲ, ಓಕೆ? ಹೇ, ತಮಾಷೆ ಮಾಡ್ತಾ ಇದ್ದೆ. ತಮಾಷೆ. ಅರೆ, ಇನ್ನೊಂದ್ಸಲ ಸಾರಿ ಕೇಳಿ, ಲಾಸ್ಟ್ ಇನ್ನೊಂದ್ಸಲ. ಅರೆ ಮೈ ಡಿಯರ್ ರಾಣಿ, ಗೋಧಿ ಹಲ್ವಾ? ನಾನು ಹೇಳು. ಅದು ಫಾರ್ ಮೀ. ಟೀ ಕುಡಿತೀಯಾ? ನೀನ್ ಮಾಡ್ತೀಯಾ? ಮಾಡೋದು ಕಲ್ತಿದ್ದೀನಿ. ನಿನ್ನ ರೆಸಿಪಿ ಟೀ ಒಳ್ಳೇದೇ ಆಯ್ತು. ಟಾಪ್ ಶೆಫ್ ಆಗಿ ನಿನಗೆ ಟೀ ಮಾಡೋದಕ್ಕೆ ಬರಲ್ಲ ಅಂದ್ರೆ ಅದು ನಿನಗೆ ನಿಜವಾಗ್ಲೂ ಇನ್ಸಲ್ಟ್ ಆಗ್ತಿತ್ತು. ಹೇ, ಏನ್ ವಾಸನೆ ಬರ್ತಾ ಇದೆ ಇದು? ಸುಟ್ಟೋಗಿದ್ಯಾ? ತಿನ್ಬಿಟ್ಟು ನೋಡು. ಒಂದ್ ಕಡೆ ನೀನ್ ಯಾವಾಗ್ಲೂ ಸಾರಿ ಹೇಳೋದಕ್ಕೆ ಹಲ್ವಾ ಮಾಡ್ತಾ ಇರ್ತೀಯಾ? ನಿನ್ ಮಾತನ್ನ ನೀನ್ ಮಾಡೋ ಹಲ್ವಾನೇ ಫಾಲೋ ಮಾಡಲ್ಲ. ನೀನ್ ಮೊದಲು ತಿನ್ನು, ಆಮೇಲೆ ಹೇಳು. ತಿನ್ಸು. ಏನಂದ್ರೆ ನೀನ್ ಇದೆಯಲ್ಲ, ಇಂಥದ್ದನ್ನೆಲ್ಲ ಚೆನ್ನಾಗಿ ಮಾಡ್ಕೋತೀಯ. ಆದ್ರೆ ಹಲ್ವಾ ಇದೆಯಲ್ಲ, ನಮ್ಮಮ್ಮನ ಕೈಯಲ್ಲಿ ಏನಾದ್ರು ತಿನ್ಬೇಕು. ಎಂತ ಹಲ್ವಾ ಮಾಡ್ತಾರೆ ಗೊತ್ತಾ? ಹಂಗೆ ಬೆರಳು ತಿನ್ಬಿಡ್ಬೇಕು ಅನ್ಸುತ್ತೆ. ನೀನು ಹೋಗಿ ನಿಮ್ಮಮ್ಮನ ಅಂತ ಮಾಡ್ಕೊಂಡೆ ನನ್ನ ಹತ್ರ ಬರ್ಬೇಡ. ಮಾಡ್ಕೊಡ್ತಾರಲ್ಲ, ಖತರ್ನಾಕ್ ಇದೆಯಾ ಅಂದ್ರೆ ಹಲ್ವಾ ಹಲ್ವಾ ಹಲ್ವಾ. ವಾಹ್, ಕಲ್ತ್ಕೊಂಡಿದ್ದೀನಿ ಅಮ್ಮ ಮಾಡುವಂತ ಹಲ್ವಾ. ಅಮ್ಮ ಆಗಿದ್ದೀನಲ್ಲ. ಅವನಿಗೆ ಹಲ್ವಾ ತುಂಬಾ ಇಷ್ಟ.
ಯಾರ ಜೊತೆಲಿದ್ದಾನೆ? ನಮ್ಮ ತನ್ವಿ ಜೊತೆ. ತುಂಬ ಖುಷಿ ಆಗುತ್ತೆ ಅವನಿಗೆ. ತುಂಬ ಪ್ಯಾಂಪರ್ ಮಾಡ್ತಾಳೆ ಅವಳು ಅವನನ್ನು. ಚೆನ್ನಾಗಿದ್ದಿಲ್ಲ ಚಿಕನ್ ನಗೆಟ್? ಲಿಸನ್ ಟುಡೇ, ಮಮ್ಮಿಗೆ ಹೇಳಲೇಬಾರ್ದು ಹೊರಗೆ ತರಿಸಿದ್ದಂತ. ಹೆಲ್ದಿಯಾಗಿ ತಿನ್ವಿ ಅಂತ ಹೇಳಬೇಕು. ಅನ್ನ ಸಾಂಬಾರ್ ಮತ್ತೆ ಸ್ಯಾಲೆಡ್. ಸುಳ್ಳು ಹೇಳೋದು ಪಾಪ. ಸುಳ್ಳು ಪುಡ್ಕ. ಸುಳ್ಳು ಏನಿದ್ರು 2 ವಿಷಯದಲ್ಲಿ ಅಲೌಡ್. ಒಂದು ಸ್ಕೂಲಿಗೆ ರಜಾ ತಗೊಳ್ಳೋದಕ್ಕೆ, ಮತ್ತಿನ್ನೊಂದು ಚಿಕನ್ ವಿಂಗ್ಸ್ ತಿನ್ನೋದಕ್ಕೆ. ಗೊತ್ತಾಯ್ತಾ? ಅಲ್ಲಿ ನೋಡು. ತನ್ವಿ, ವಾಟ್ ಇಸ್ TERROR? ಅಲರ್ಟ್. ಜುಹು ಇಲಾಖೆಯ ಫೇಮಸ್ ನೈಟ್ ಕ್ಲಬ್ ಸೀ ವೇವ್ಸ್ನಲ್ಲಿ ಇಂದು ರಾತ್ರಿ 8 ಗಂಟೆಗೆ ಬಾಂಬ್ ಸ್ಫೋಟಗೊಂಡಿದೆ. ಪೊಲೀಸರಿಗೆ ಆತಂಕವಾದಿಗಳ ಮೇಲೆ ಸಂದೇಹವಿದೆ. ಜುಹು ಮತ್ತು ವರ್ಲಿ ಮಧ್ಯೆ ಇರುವಂತಹ ಜನರಿಗೆ ಅಪೀಲ್ ಮಾಡಲಾಗಿದೆ ಅವರು ಮನೆಯಲ್ಲೇ ಇರಬೇಕು ಅಂತ. ಪೊಲೀಸರಿಗೆ ಸಂದೇಹವಿದೆ ಆತಂಕವಾದಿಗಳು ಇನ್ನೂ 2 ನೈಟ್ ಕ್ಲಬ್ಗಳಲ್ಲಿ ಬಾಂಬ್ ಸ್ಫೋಟ ಯೋಜನೆ ಮಾಡಿರಬೇಕು ಅಂತ. ಏನಾಯ್ತು? ಎಲ್ಲೆಲ್ಲೂ ನಾಕಾಬಂದಿ ಇರುವ ಕಾರಣ ಗಾಡಿಗಳನ್ನು ರೆಡಿ ಟು ಈಟ್ ಪ್ಯಾಕ್ಸ್. ಮನೆ ಫ್ರಿಡ್ಜ್ಗಿಂತ ಸೂಪರ್ ಮಾರ್ಕೆಟ್ ಫ್ರೀಸರ್ ಥರ ಇದೆ ಇದು. ಸಿಂಗಲ್ ಇದ್ದಾಗ ಹೀಗೆ ಇರುತ್ತೆ ಮೇಡಮ್. ನೀನು 5 ನಿಮಿಷದಲ್ಲಿ ಇಡೀ ಅಡುಗೆನೇ ಮುಗಿಸ್ತಾ ಇದ್ದೆ. ಯು ಲವ್ ಕುಕಿಂಗ್ ಆ್ಯಂಡ್ ಈಟಿಂಗ್ ಹೋಮ್ ಫುಡ್. ಹಾಂ, ಹಾಗೆಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂತಾ ಇದ್ವಿ. ನೋಡಿ ಕುಕ್ ಮಾಡ್ತಾ ಇದ್ದೀನಿ. ಯು ನೋ ಐ ಲೈಕ್ ಕುಕಿಂಗ್ ಫಾರ್ ಪೀಪಲ್ ಐ ಲವ್. ದಟ್ಸ್ ಐ ಲವ್ಡ್ ಪಾರ್ಟ್ ಆಫ್ ಕುಕಿಂಗ್. ಮನೇಲಿ ಒಬ್ಬನೇ ಇದ್ರೆ ಅದನ್ನೇ ಮಾಡ್ತೀನಿ. ರೆಡಿ ಟು ಈಟ್ ಫುಡ್. ಮನೇಲಿ ಯಾವಾಗಲೂ ಹೊರಗೆ ತಿಂತಾಳೆ. ಸರ್, ಚೆಕಿಂಗ್ ನಡೀತಿದೆ ಸರ್. ಚೆಕಿಂಗ್ ನಡೀತಿದೆ. ಹಾಂ, ಚೆಕ್ಕಿಂಗು. ಅಯ್ಯೋ ದೇವ್ರೆ, 1 ನಿಮಿಷ ಅವರನ್ನು ಕರಿತೀನಿ. ಸರ್, ಹಲೋ, 1 ನಿಮಿಷ. ಸರ್, ಇಲ್ಲಿ ಏನು ನಡೀತಾ ಇದೆ? ನಾಕಬಂದಿ ಹಾಕಿದ್ದೀವಿ, ಚೆಕಿಂಗ್ ನಡೀತಾ ಇದೆ. ಏನಕ್ಕೆ ಚೆಕಿಂಗು? ಅಯ್ಯೋ, ಬಾಂಬ್ ಇದೆ ಅಂತ. ಎಷ್ಟೊತ್ತಾಗುತ್ತೆ? ಸ್ವಲ್ಪ ಟೈಮ್ ಆಗುತ್ತೆ, ಕೋಆಪ್ರೇಟ್ ಮಾಡಿ. ಒಂದು ಕೆಲಸ ಮಾಡು, ಬ್ಯಾಗ್ ತಗೋ, ಆ ರೋಡಿಂದ ಹೋಗೋಣ. ಅಡುಗೆ ತುಂಬಾ ಟೇಸ್ಟಿಯಾಗಿತ್ತು. ನೀನು ಅಡುಗೆ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ ಅನ್ಕೋತೀನಿ. ಹೇಳು, ಏನು ವಿಷಯ ಇದೆ? ಯು ಸೆಡ್ ಯು ವಾಂಟೆಡ್ ಟು ಟಾಕ್ ಮೀ. ಅದು ಮನಿರಾದು ಪ್ರೆಗ್ನೆನ್ಸಿ ವಿಷಯದ ಬಗ್ಗೆ. ಐ ಫಾಲ್ ಸ್ಲೀಪ್. ಪ್ರಿಸಂಶಿಸಿ. ತುಂಬ ಬೇಗ ಕನ್ಕ್ಲೂಷನ್ಗೆ ಬಂದ್ಬಿಟ್ಲು. ಐ ಓವರ್ ರಿಯಾಕ್ಟೆಡ್. ಅದಕ್ಕೆ ನಾನು ಇಲ್ಲಿಗೆ ಬಂದು. ಲೀವ್ ಇಟ್ ನಿತ್ಯ. ನೀನಂತ ಎಕ್ಸ್ಪರ್ಟ್ ಅಲ್ವಾ ಯಾವಾಗಲೂ ಸಾರಿ ಹೇಳೋದ್ರಲ್ಲಿ. ಐ ಗೆಟ್ ಇಟ್. ವಾಟ್ ಯು ವಾಂಟೆಡ್ ಟು ಸೇ. ಯು ಕ್ಯಾನ್ ಗೋ ಇಫ್ ಯು ವಾಂಟ್. ಇವತ್ತು ಮೊದಲನೇ ದಿನ ನಮ್ಮಿಬ್ಬರಿಗೆ ಮಾತಾಡೋದಕ್ಕೆ ಏನೂ ಇಲ್ಲ. ಯಾವಾಗ ನಾವು ಜೊತೆಲಿದ್ವೋ ಹೊಡೆದಾಡ್ತಿದ್ವಿ, ಇಲ್ಲ ಪ್ರೀತಿ ಮಾಡ್ತಾ ಇದ್ವಿ. ಆದರೆ ಮಾತುಗಳಿಗೆ ಕಮ್ಮಿ ಇರ್ತಾ ಇರಲಿಲ್ಲ. ಹಲೋ ನಿತ್ಯ, ಯಾವಾಗಿಂದ ಫೋನ್ ಮಾಡ್ತಾ ಇದ್ದೀನಿ. ಏನಾಯ್ತು ಗೊತ್ತಾ? ಟೆರರ್ ಅಲರ್ಟ್ ಬಾಂಬೆಲಿ. ಪೊಲೀಸ್ ಎಲ್ಲಾ ಕಡೆ ರೋಡ್ನ ಕ್ಲೋಸ್ ಮಾಡಿದ್ದಾರೆ. ವಾಟ್? ವಿಕ್ರಮ್, ಟಿವಿ ಆನ್ ಮಾಡು. ವಿವಿ ಹೇಗಿದ್ದಾನೆ? ಹಿ ಇಸ್ ಜಸ್ಟ್ ವಾಚಿಂಗ್ ದ ಟಿವಿ. ಟಿವಿ. Mumbai is on a shutdown mode and has been kept on a high alert. Don't worry, I'm just coming. ವಿವಿ ತುಂಬಾ ಭಯ ಪಟ್ಕೊಂಡಿರ್ತಾನೆ. ನಾನು ನಿನ್ನ ಜೊತೆ ಬರ್ತೀನಿ. ಏನು ಬೇಡ, ನಾನು ಮ್ಯಾನೇಜ್ ಮಾಡ್ಕೋತೀನಿ. ನಿತ್ಯ, ನಮ್ಮ ಮಗ ತನ್ವಿ ಮನೇಲಿ ಒಬ್ಬನೇ ಇದ್ದಾನೆ. ತನ್ವಿನೂ ಭಯ ಪಟ್ಟಿರ್ತಾಳೆ. ಈ ಟೈಮಲ್ಲಿ ಒಬ್ಳೆ ಹೊರಗೆ ಹೋಗೋದು ಒಳ್ಳೇದಲ್ಲ. ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೆ ನೀನು? 8 ವರ್ಷದಿಂದ ಎಲ್ಲವನ್ನು ಒಬ್ಳೆ ತಾನೇ ಹ್ಯಾಂಡಲ್ ಮಾಡ್ತಿರೋದು ನಾನು. ಈ ಅಪ್ಪ ನಾಟ ನನ್ನ ಹತ್ರ ಆಡ್ಬೇಡ. ನಾನು ಒಬ್ಳೆ ಎಲ್ಲ ಹ್ಯಾಂಡಲ್ ಮಾಡ್ಕೋತೀನಿ. ಸೊ ಪ್ಲೀಸ್ ಗೈಸ್ ಕಾಮ್ ಡೌನ್. ವಿವಾನ್ಗಿಂತ ಜಾಸ್ತಿ ನೀವುಗಳೇ ಹೆದರ್ಕೊಂಡಿದ್ದೀರಾ. ವಿವಾನ್ ಹುಷಾರಾಗಿದ್ದಾನೆ. ಅಂಡ್ ನಿತ್ಯ, ಡೋಂಟ್ ಬಿ ಸ್ಟುಪಿಡ್. ಈಗ ಹೊರಗೆ ಬರೋದು ಇಟ್ಸ್ ಇಂಪಾಸಿಬಲ್ ಯಾರ್. ತನ್ವಿ, ನಾನು ಇವಾಗಲೇ ಬರ್ತಾ ಇದ್ದೀನಿ. ಇದಕ್ಕೋಸ್ಕರ ನಾನು ನಡ್ಕೊಂಡು ಬಂದ್ರೆ ಸರಿ. ಲಿಸನ್ ವುಮೆನ್, ಅಲ್ಲಾಗಿರೋದೇನು ಚಿಕ್ಕ ವಿಷಯ ಅಲ್ಲ. ಆ್ಯಂಡ್ ಫಾರ್ ಹೆವೆನ್ ಸೇಕ್ ನನಗೇನು ಶೋಕಿ ಅಲ್ಲ ನಿನ್ನ ಜೊತೆ ನಡ್ಕೊಂಡು ಬರೋದಕ್ಕೆ. ಓ,
ನೀನು ಯೋಚನೆ ಮಾಡ್ತಾ ಇದ್ದೆ ನಾನು ಅಲ್ಲಿಗೆ ಹೋದ್ರೆ ಅವ್ನಿಗೆ ನೋಡ್ತೀನಿ ಮತ್ತೆ ಮೀಟ್ ಮಾಡ್ತೀನಿ ಅಂತ ಅಲ್ಲ. ನಿತ್ಯ ನಾನೇನು ಅಷ್ಟೊಂದು ಕೆಟ್ಟೋನು ಅಂತ ಅನ್ಕೊಂಡ ಈ ಟೈಮ್ನ ಇಷ್ಟೊಂದು ಯೂಸ್ ಮಾಡ್ಕೊಳ್ಳೋದಕ್ಕೆ. ಹಾಂ, ನಿನ್ನ ದೃಷ್ಟಿಯಲ್ಲಿ ನಾನಂತೂ ಕೆಟ್ಟವನೇ. ಸಂದರ್ಭಕ್ಕೆ ತಕ್ಕಂತೆ ಲಾಭ ತಗೊಳ್ಳೋನು, ಹೆಣ್ಮಕ್ಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ MCP. ಯು ಕ್ಯಾನ್ ಗೋ. ಹಾಯ್ ಗಾಯ್ಸ್, ಎಲ್ಲಿದೆ ನೀನು? ಐ ಹೋಪ್ ಯು ಆರ್ ಸೇಫ್. ಅಫ್ಕೋರ್ಸ್ ಐ ಆಮ್ ಫೈನ್. ಇನ್ಫ್ಯಾಕ್ಟ್ ಒಂದಷ್ಟು ನನ್ನ ಸ್ನೇಹಿತರ ಜೊತೆ ಪಾರ್ಟಿ ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲಿದ್ದೀನಿ ಅಂತ ಕೇಳ್ಬೇಡಪ್ಪ. ಇಲ್ಲಿ ಪಾರ್ಟಿನ ಮುಗಿಸ್ಕೊಂಡಾದ್ಮೇಲೆ ನಾನು ಇಲ್ಲಿಂದ ಸೋನಿಯಾ ಮನೆಗೆ ಹೋಗ್ತೀನಿ, ಅವಳನ್ನ ಪ್ರೊಟೆಕ್ಟ್ ಮಾಡ್ತೀನಿ. ಬಾಸ್ಟರ್ಡ್, ಇಲ್ಲಿ ಇಡೀ ಊರೇ ಪ್ರಾಬ್ಲಮ್ ಅಲ್ಲಿದೆ. ನೀನು ಊರು ತುಂಬ ಪಾರ್ಟಿ ಮಾಡ್ಕೊಂಡು ತಿರುಗ್ತಾ ಇದೀಯಾ? ಯು ಆರ್ ಅನ್ರಿಯಲ್. ಎನಿವೆ, ನಾನು ತನ್ವಿ ಮನೆಗೆ ಹೋಗ್ತಾ ಇದ್ದೀನಿ. ಜಸ್ಟ್ ಚೆಕ್ ಆನ್ ಹರ್. ಹೇಗಾದ್ರೂ ಹೋಗ್ಬೇಕು. ಇಲ್ಲ, ಬ್ಯಾಂಡ್ರಿಂದ ಹೊರಡಬೇಡ, ಯಾಕಂದ್ರೆ ಇಲ್ಲಿ ತುಂಬಾನೇ ಟ್ರಾಫಿಕ್ ಇದೆ ಮತ್ತೆ ನಾಕಬಂದಿ ಕೂಡ ಮಾಡಿದ್ದಾರೆ. ನೀನು ಅಡ್ರೆಸ್ ಕೊಡು, ನಾನು ಇಲ್ಲೇ ಇದ್ದೀನಿ, ನಾನು ಹೋಗ್ಬಿಡ್ತೀನಿ. ಬೈ ದ ವೇ, ಮನಿರಾ ಎಲ್ಲಿದ್ದಾಳೆ? ಸದ್ಯಕ್ಕೆ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಅವಳು. ಸೇಫ್ ಅನ್ಕೋತೀನಿ. ಅವಳಿಗೂ ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ನಲ್ ಸಿಗ್ತಾ ಇಲ್ಲ ಅವಳದು. ಡೋಂಟ್ ವರಿ, ಎಲ್ಲ ಕಂಟ್ರೋಲಲ್ಲಿದೆ, ನಾನು ನೋಡ್ಕೋತೀನಿ ಬಿಡು. ಓಕೆ, ಬಾಯ್. ಇಂದಿನ ತಾಜಾ ಸುದ್ದಿ ಏನಂದ್ರೆ ಪೊಲೀಸ್ ಮತ್ತೆ ಆತಂಕವಾದಿಯರ ನಡುವೆ ಘರ್ಷಣೆ ಶುರುವಾಗಿದೆ. ಇವತ್ತು ಮುಂಬೈ ರಾತ್ರಿ ಎಲ್ಲ ಟೆನ್ಸಲ್ಲಿರುತ್ತೆ. ಹೌದು, ಈ ಮನಿರಾದ್ ಏನ್ ಸ್ಟೋರಿ ಹೇಳಿ ನನಗೆ. ಮನಿರಾ ರೋಹನ್, ಲಾಂಗ್ ಟೈಮ್ ಫ್ರೆಂಡ್ಸ್, ಬಿಗ್ ಟೈಮ್ ಅಫೇರ್ಸ್, ದೆನ್ ಶಿ ಗೆಟ್ಸ್ ಪ್ರೆಗ್ನೆಂಟ್. ವಾಟ್ ವೆಂಟ್ ರಾಂಗ್? ರೋಹನ್ ಬ್ಯಾಕ್ಡ್ ಔಟ್. ಮನೀರಾ ಹೈಲಿ ಮೇಂಟೆನೆನ್ಸ್ ಗರ್ಲ್. ನಮ್ಮ ರೋಹನ್ ಹುಡುಗ ಬಡವ, ಡಿಕ್ಷನರಿಯಲ್ಲಿರೋ 4 ಪದ ನೋಡಿದ. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಮನೀರಾಗನ್ಸುತ್ತೆ ರೋಹನ್ ನನಗೆ ಮದುವೆ ಆಗ್ತಾ ಇರೋದೇ ನನ್ನ ದುಡ್ಡಿಗೋಸ್ಕರ ಅಂತ. ಬಿಕಾಸ್ ದುಡ್ಡಿಗೋಸ್ಕರ, ನಾಟ್ ಫಾರ್ ಲವ್. ಸೊ ಮನೀರಾ ಕನ್ಫ್ಯೂಸ್, ರೋಹನ್ ಅಪ್ಸೆಟ್ ಅಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇನ್ ಕ್ಲವರ್. ಎಲ್ಲಿವರೆಗೂ ಪ್ರೆಗ್ನೆನ್ಸಿ ಹಾರ್ಮೋನ್ ಸೆಟಲ್ಡ್ ಆಗಲ್ವೋ ಹೀಗೆ ನಡೀತಾ ಇರುತ್ತೆ. ತುಂಬಾ ಜನಕ್ಕೆ ನಿನ್ನ ಬಗ್ಗೆ ಚಿಂತೆ ಅಲ್ಲ? ಕರಣ್, ಮನೆ ಆಚೆ ಬೀಗ ಹಾಕಿದ್ವಲ್ಲ, ಅದಕ್ಕೆ ಒಂದು ಚಿಂತೆ ಆಗ್ತಿದೆ, ನಾನು ಮತ್ತೆ ವಿವಾನ್ ಸೇಫ್ ಆಗಿದೀವೋ ಇಲ್ವೋ ಅಂತ. ನಿಮ್ಮ ಅರ್ಜುನ್ ಇದಾನಲ್ಲ? ಕರಣ್. ಹಾ, ಅದೇ ಕರಣ್. ಯಾವಾಗಿಂದ ಗೊತ್ತು ನಿನಗೆ ಅವನು? 4 ವರ್ಷ ಸೇಮ್ ಬಿಲ್ಡಿಂಗ್ ಅಲ್ಲಿ ಇದ್ವಿ ನಾವು. ಸೇಮ್ ಬಿಲ್ಡಿಂಗ್, ಸೇಮ್ ಫ್ಲೋರ್ ಕೂಡ. ಅವನಿಗೊಂದು ಮಗಳಿದ್ದಾಳೆ, ವಿವಾನ್ ಮತ್ತೆ ಅವಳು ಸ್ನೇಹಿತರು. ಲವ್ಲಿ. ಡಿವೋರ್ಸಿ ಅವನು. ಒಬ್ಬನೇ ಇದ್ದಾನೇನೋ. ಐ ಮೀನ್ ಸಿಂಗಲ್, ಜಸ್ಟ್ ಲೈಕ್ ಯು. ಎಸ್, ಲೈಕ್ ಮೀ. ಸಿಟ್ ಬರಲ್ವಾ ನಿನಗೆ ಅವ್ನು ಬೇರೆ ಹುಡುಗಿ ಜೊತೆಲಿದ್ರೆ? ಐ ಮೀನ್, ನೀನು ಅವನ ಗರ್ಲ್ ಫ್ರೆಂಡ್ ಅಲ್ವಾ? ವೆಲ್, ಐ ಡೋಂಟ್ ಡೇಟ್ ಮೈ ಫ್ರೆಂಡ್ಸ್. ಮತ್ತೆ ಕರಣ್ ನನ್ನ ಫ್ರೆಂಡು. ನೈಸ್. ತುಂಬಾ ಜಾಸ್ತಿ ನಗ್ತಿದೆ ಅನ್ನಿಸ್ತಾ ಇಲ್ವಾ? ಇಲ್ಲ, ಮುಂಬೈಯಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆಯಲ್ಲ, ಅದಕ್ಕೆ ನಗು ಬರ್ತಿದ್ಯಾ ನಿನಗೆ? ಆಕ್ಚುಲಿ 4 ಕಡೆ ಅಟ್ಯಾಕ್ ಮಾಡಿದಾರಂತೆ ಅವ್ರುಗಳು. ಪೊಲೀಸರು ಚಿಂತೆ ಆಗಿದೆ ಅಂತ ನೀನ್ ನಗ್ತಾ ಇದೀಯಾ? ಅಫ್ಕೋರ್ಸ್ ನಾಟ್. ಮುಂಬೈ ಪೊಲೀಸ್ ಮೇಲೆ ನನಗೆ ನಂಬಿಕೆ ಇದೆ. ಸಡನ್ ಆಗಿ ಇಂಥ ನಂಬಿಕೆ? ನಂಬಿಕೆ ಸಡನ್ ಆಗೇ ಬರೋದು. ಹೌದು, ಸಡನ್ ಆಗಿ ನನ್ನ ಮನಸ್ಸಲ್ಲಿ ಏನಾಗ್ತಾ ಇದೆ? ವಿ ಶುಡ್ ಸೆಲೆಬ್ರೇಟ್, ಅಫ್ಕೋರ್ಸ್. ಮೋಲು 2002 ವಿಂಟೇಜ್. ಐ ಲವ್ ಇಟ್. ಸೆಲೆಬ್ರೇಷನ್ ಫಾರ್ ವಾಟ್? Celebration for Mumbai Police, to protect the good and to punish the ego. Really? Yes. To Mumbai Police. Come on. Cheers. Whoosh. Vikram! Vikram! I'm really sorry. It's all dirty. I'm really sorry. ನಂದೇ ತಪ್ಪು. ಒಂದು ಕೆಲಸ ಮಾಡು, ನೀನು ಡ್ರೈಯರಲ್ಲಿ ಹಾಕೋದನ್ನ. ಲೆಟ್ಸ್ ಚೇಂಜ್ ಯುವರ್ ಸೆಲ್ಫ್. Really sorry. Celebration. ಹಾ, ಹಾಯ್. ಹೊರಗೇನಾಗ್ತಾ ಇದೆ? ಹೊರಗಡೆ ಅಂತ ಗೊತ್ತಿಲ್ಲ, ಆದರೆ ಒಳಗಡೆ ಏನೋ ಆಗ್ತಾ ಇದೆ.
ಏನ್ ಹಂಗಂದ್ರೆ? ನೋಡಿ, ಹೊರಗಡೆ ಏನಾಗ್ತಿದೆ ಅಂತ ತಿಳ್ಕೊಬೇಕು ಅಂದ್ರೆ ನಾನು ಮೊದಲು ಒಳಗಡೆ ಬರೋದಕ್ಕೆ ಬಿಡಬೇಕು. ನಿಮ್ಮನ್ನ ಹ್ಮ್. ನಾವು ಹೌದಾ? ಇವತ್ತು ಇನ್ಸ್ಟಂಟ್ ನೂಡಲ್ಸ್ ಯಾಕೆ ಬಿರಿಯಾನಿ ಆಗೋ ಕಷ್ಟಪಡ್ತಾ ಇದೆ? ಏನ್ ಹಾಗಂದ್ರೆ? ಬಂದಾಯ್ತಲ್ಲ ನಿನ್ನ ಇಲ್ಲಿ ಯಾಕೆ ಬಂದೆ? ಸೊ ಆಕ್ಚುಲಿ ನಾನು ಇಲ್ಲೇ ಹತ್ರದಲ್ಲಿದ್ದೆ. ಹತ್ರ ಇದ್ರೆ ನನ್ನ ಮನೆಗೆ ಬಂದ್ಬಿಡ್ಬೇಕಾ? ಇಲ್ಲ, ಅಂದ್ರೆ ವಿಕ್ರಮ್ ನನ್ನನ್ನು ಕಳಿಸ್ದ. ನಿತ್ಯ ಪರ್ಮಿಷನ್ ತಗೊಂಡು ನಿಮ್ಮ ಮತ್ತೆ ವಿವಾನ್ ನೋಡ್ಕೋಬೇಕಂತೆ. ನಿನ್ನ ಕಳ್ಸಿರೋದು ಹ್ಮ್. ನೋಡ್ಕೊಳ್ಳೋಕೆ. ಸೊ ಮ್ಯಾಯ್ ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್. ಆದರೆ ಸ್ವಲ್ಪ ಚಿಕ್ಕದಾಗ್ಲಿಲ್ವಾ? ಮನೀರಾ ಬಟ್ಟೆ ನನಗಂತೂ ಫಿಟ್ ಆಗ್ತಾ ಇರಲಿಲ್ಲ, ಅದಕ್ಕೆ. ಸುಳ್ಳು ಹೇಳ್ಬೇಡ, ನಿನಗೆ ಯಾವಾಗಲೂ ನಾನು ಬಟ್ಟೆ ಹಾಕೋಬೇಕನ್ನೋ ಆಸೆ. ಆ ಲೇಸಿ ನೈಟೀಸ್ಗಿಂತಂದ್ರೂ ಬೆಟರ್ ಆಗಿದೆಯಲ್ಲ, ಅದಕ್ಕೆ ನಿಂಗೆ. ತೈಜುಗೆ ಫೋನ್ ಮಾಡ್ಬರ್ತೀನಿ, ನೋಡ್ತೀನಿ ತನ್ವಿ ಮನೆಗೆ ಹೋಗಿದ್ದಾನೋ ಇಲ್ವೋ ಅಂತ. ನಾನೆಲ್ಲಿ ಸಾರಿ ಮಾತ್ರ ಹೇಳಕ್ ಬಂದಿದ್ದೆ, ಏನು ಮಾಡ್ತಿದ್ದೀನಿ ನಾನು. ವಿಕ್ರಮ್, ಗೋ. ಆಲ್ ಗುಡ್. ಮಗು ಮಲ್ಕೊಂಡಿದೆ, ಮೇಡಮ್ ಆರೋಗ್ಯವಾಗಿದ್ದಾರೆ, ಏನು ತಲೆ ಕೆಡಿಸ್ಕೋಬೇಡ. ಈ ಕ್ರೇಜಿ ಮನುಷ್ಯನ್ ಯಾಕೆ ಕಳ್ಸಿದ್ದು? ನನಗೆ ತನ್ವಿ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ ಯೋಚನೆ. ನೋಡು, ಉಲ್ಟಾ ಸೀದಾ ಮಾತಾಡಬೇಡ. ಈ ಭೋಪಾಲಿ ಹುಡುಗಿರಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ. ಹೇ, ಒಳ್ಳೇದಾಯ್ತು ಅವನು ಅಲ್ಲಿಗೆ ಬಂದಿದ್ದು. ಅಟ್ಲೀಸ್ಟ್ ನೀವಿಬ್ರು ಸೇಫಾಗಂತೂ ಇದ್ದೀರಲ್ವಾ? ಅವ್ನು ಗೆಸ್ಟ್ ರೂಮಲ್ಲಿ ಮಲಗಿಸು, ನೀನು ವಿವಿ ಜೊತೆ ಇರು. ಓಕೆ? ಸರಿ, ಕೇಳು. ಮಗುಗೆ ನೋಡ್ದ ನೀನು? ಹೇಗಿದ್ದಾನ ಅವನು? ನೀನೇನಾದರೂ ಕೇಳೋದಾದ್ರೆ ಅವಳು ಮಲ್ಕೊಂಡಾದ್ಮೇಲೆ ಮಗುದು ಫೋಟೋ ತೆಗೆದು ಕಳಿಸ್ಲಾ? ಹುಚ್ಚನಾ ನೀನು? ನೋಡು, ನಿತಿನ್ ಪರ್ಮಿಷನ್ ಇಲ್ಲದೆ ನಾನು ಅವನಿಗೆ ನೋಡೋದಕ್ಕೆ ಇಷ್ಟಪಡಲ್ಲ. ಅದೆಲ್ಲ ಬೇಡ. ಟೇಕ್ ಕೇರ್ ಆಫ್ ಹಿಮ್ ಬ್ರೋ. ರಿಲ್ಯಾಕ್ಸ್, ನಾನು ನೋಡ್ಕೋತೀನಿ, ತಲೆ ಕೆಡಿಸ್ಕೋಬೇಡ. ನಾನೇ ಸೇಫ್, ಡೋಂಟ್ ವರಿ. ಮತ್ತು ಆಮೇಲೆ ಈ ಚಿನ್ಕುಳಿನೂ ನೋಡ್ಕೋತೀನಿ. ಇವನು ಒಳ್ಳೆಯವನು ಅನ್ನಿಸ್ತಾ ಇಲ್ಲ. ಹಾಕಿ ಸ್ಟಿಕ್ ಇಟ್ಕೊಂಡಿದ್ದೀನಿ, ಇಡ್ತೀನಿ. ರಿವಾನ್ಸ್ ಗುಡ್. $1937 p amount. And really, 1900. ಹೌದು, ನಿಮ್ಮ ಮನೆ ಒಂದು ಸ್ವಲ್ಪ ಚಿಕ್ಕದಾಗಿದೆ, ಆದರೂ ಪರವಾಗಿಲ್ಲ, ನಿಮ್ಮ ರೂಮಲ್ಲಿ ಅಡ್ಜಸ್ಟ್ ಆಗ್ಬಿಡ್ತೀನಿ. ನಿಮ್ಮ ಕಾಲ್ನ ನಾನು ಹಾಕಿ ಸ್ಟಿಕ್ಕಿಂದ ಸರಿ ಮಾಡಿಬಿಡ್ತೀನಿ. ಹೆದರ್ಸ್ತಾ ಇದೆಯಾ? ಜೀವನ ಪಣಕ್ಕಿಟ್ಟು ನೀನು ನೋಡ್ಕೊಳಕ್ ಬಂದಿದ್ದೀನಿ. ಎಷ್ಟು ಬೇಗ ನೀನು ನಿಮ್ಮ ಆಗೋಯ್ತು? ನೀವುಗೆ ಅಂಟ್ಕೊಂಡಿರೋ. ನಿನ್ನ ಪ್ರೊಟೆಕ್ಷನ್ ನಂಗೆ ಅಗತ್ಯ ಇಲ್ಲ. ಸರಿ, ಹಾಗಾದ್ರೆ ನೀನು ನನ್ನನ್ನು ಅಂದರೆ ನೀವೇ ನನ್ನ ಪ್ರೊಟೆಕ್ಟ್ ಮಾಡಿ. ಟಿರಾಮಿಸು, ಸಿನಮೆನ್ ಟೆರಾಮಿಸು, ಇದು ನಿನಗೆಲ್ಲೂ ಸಿಗಲ್ಲ. ಪ್ರತಿ ಬಾರಿ ಹೊಸ ಹೆಸರು. ಇಟಾಲಿಯನ್ ಟಿರಾಮಿಸು. ಆ ಇಟಾಲಿಯನ್ ತಿನ್ಬೇಕು ಅಂತ ನಾವು ಹೇಗೆ ಓಡ್ತಾ ಇದ್ವಿ. ಬಟ್ ದಿಸ್, ಇಟ್ಸ್ ಔಟ್ಸ್ಟ್ಯಾಂಡಿಂಗ್. ಯೋಚನೆ ಮಾಡ್ದ? ನನಗಷ್ಟು ಟೈಮ್ ಇಲ್ಲ. ಡೋಂಟ್ ಬಿ ಮಾಡೆಸ್ಟ್. ನನಗೆ ಇದು ಸೀಕ್ರೆಟ್ ಇಂಗ್ರೀಡಿಯಂಟ್ ಗೊತ್ತಾಗಬೇಕು. ವಿವಾನ್ ವುಡ್ ಲವ್ ಇಟ್. ಅವನಿಗೆ ಡೆಸರ್ಟ್ ತುಂಬ ಇಷ್ಟನಾ? ಇನ್ನೂ ಏನೇನು ಇಷ್ಟ ಅವನಿಗೆ? ಕ್ಯಾರಮೆಲ್ ಕಸ್ಟರ್ಡ್, ಕಪ್ ಕೇಕ್ಸ್, ಪಿಜ್ಜಾಸ್. ಹಾ, ತುಂಬಾ. ಓಕೆ, ದೆನ್ ಐಲ್ ಟೀಚ್ ಯು ಮೈ ಫೇಮಸ್ ಥಿಂಗ್ ಕ್ರಾಸ್ಟ್. ಇಟಲಿಯಲ್ಲಿ ಕಲ್ತಿದ್ದು. ಸಖತ್ ಫನ್ನಿ ಸ್ಟೋರಿ ಅದು. ಮೈ ಟಸ್ಕನಿ ಕೇಕ್ ಸಣ್ಣೂರಲ್ಲಿ ಬ್ಯಾಕ್ ಪ್ಯಾಕ್ ಮಾಡ್ತಾ ಇದ್ದೆ. ಅಲ್ಲಿ ನಾನು ಒಂದು ಸಣ್ಣ ರೆಸ್ಟೋರೆಂಟಿಗೆ ಹೋಗಿ ಒಂದು ಪಿಜ್ಜಾ ತಿಂದೆ. ಉಫ್, ಎಂಥ ಪಿಜ್ಜಾ ಅದು! ಮನ್ಸಾಯ್ತು ಆ ಶೆಫ್ ಹೆಸರೇನು? ಶೆಫ್ ಬುರಾನು. ಹೋಗಿ ಆ ಶೆಫ್ನ ಕೈನೇ ತಿಂದ್ಬಿಡೋಣ ಅಂತ ಅನಿಸ್ತು. ಇಷ್ಟು ಈಸಿಯಾಗಿ ಅವನ ರೆಸಿಪಿನ ಕೊಡ್ತಾ ಇರಲಿಲ್ಲ ನನಗೆ. ಬಟ್ ಐ ವಾಂಟೆಡ್ ದಟ್ ರೆಸಿಪಿ.
ಯು ಡೋಂಟ್ ಗೆಟ್ ಯು ಲರ್ನ್ ದಿಸ್ ರೆಸಿಪಿ ಈವನ್ ಇನ್ ಎ ಲಾ ಕರ್ದಂಪ್ಲಾ. ನೆನಪಿದೆಯಾ? ನಾವು ಇದನ್ನೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ಬಟ್ ಆ್ಯಕ್ಚುಲಿ ಅಲ್ಲಿ ಇದನ್ನೆಲ್ಲ ಕಲಿಯೋದಕ್ಕೆ ಸಿಗೋದಿಲ್ಲ. ಸೊ ನಾನು ಕಷ್ಟಪಡಬೇಕಾಯ್ತು, ನನ್ನ ಭೋಪಾಲಿ ಸ್ಟೈಲ್ನ ಬಿಡಬೇಕಾಯ್ತು. 3 ತಿಂಗಳು ನಾನು ಅವ್ನ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿದೆ, ಜೂನಿಯರ್ ಶೆಫ್ ಆಗಿ. ವಿಕ್ರಮ್, ವಿಕ್ರಮ್, ನೀನು 50,000 ಎಲ್ಲಿಟ್ಟಿದ್ಯಾ? ನನ್ಗದು ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಠ್ಯಾಂಟಾಡಾನ್ ಬೇಬಿ, ತಗೋ ನಮ್ಮ 40,000. 20 ನಿಂದು ಮತ್ತು 20 ನಂದು. ಬಾಬಾ ಹಾಕೋ. ನಿನಗೆ ಹುಚ್ಚಿಡ್ದಿದ್ಯೇನೋ? ಹುಚ್ಚ? ಅರೆ ಡಾರ್ಲಿಂಗ್, ಇದೇನು ಚೈನೀಸ್ ಮಾಲ್ ಅಲ್ಲ, ಪಕ್ಕಾ ಒರಿಜಿನಲ್. ದೊಡ್ಡೋರು ಹಾಕೋತಾರಲ್ಲ. ನನ್ನ ಫ್ರೆಂಡ್ಸ್ ಹೇಳ್ತಿದ್ರಲ್ಲ, ಏನಾದರೂ ವಾಚ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಟೈಮ್ ಬದಲಾಗಲ್ಲ ಅಂತ. ನಡಿ ಇದನ್ನ ಹಾಕು, ನಾವು ತೋರ್ಸೋಣ ಏನು ಅಂತ. ಕಟ್ಟಕ್ಕಿಟ್ಟಿದ್ದ ದುಡ್ಡು. ನೀನು ದೊಡ್ಡ ಹುಚ್ಚ ಕಣೋ. ಅರೆ ಕೇಳು ಕೇಳು ಕೇಳು, ನಿನಗೆ ಗಲಾಟೆ ಮಾಡೋ ಮೂಡಿದ್ರೆ ನೀನು ನನಗೆ ಹೇಳು, ಕೊಡು, ಹೆಲ್ಪ್ ಮಾಡ್ತೀನಿ. ಹೋಗೋ ಆ ಕಡೆ. ನಿನಗೇನು ಅನ್ಸುತ್ತೆ? ನೀನೇನು ದೊಡ್ಡ ಲೀ ಕಾರ್ಡನ್ ಬ್ಲೂ ಫ್ಯಾನ್ ಕೋರ್ಸ್ 50-100 ರೂಪಾಯಿದಲ್ಲಿ ಆಗುತ್ತಾ? ನೀನು ಹೇಳು, ಆಗುತ್ತಾ? ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಆಮೇಲೆ ಲೋನ್ ತಗೋಬೋದಿತ್ತು. ನಿನಗೆ ಚೆನ್ನಾಗಿ ಗೊತ್ತಿತ್ತು ನಾನು 1 ರೂಪಾಯಿನ ಜೋಡಿಸ್ತಾ ಇದ್ದೆ ಅಲ್ಲಿಗೆ ಹೋಗ್ಬೇಕು ಅಂತ. ನೀನೇನೋ ಮಾಡಿದೆ, ಒಂದೇ 1 ನಿಮಿಷದಲ್ಲಿ ಎಲ್ಲ ಹಾಳು ಮಾಡ್ಬಿಟ್ಟೆ. ಹಾ, ಫ್ರಾನ್ಸ್ ಹೋಗೋಣ, ಅಲ್ಲಿ ಯಾರಾದ್ರೂ ಮಾಸ್ಟರ್ ಜೊತೆಲಿ ಕುಕ್ಕಿಂಗ್ ಕಲಿಯೋಣ, ಆಯ್ತಾ? ಅಲ್ಲೋ ಕೆಲಸ ಮಾಡೋಣ, ಐಫಿಲ್ ಟವರ್ ತಗೊಳ್ಳೋಣ. ಹಾಗೆ ನೋಡು, ನನಗೆ ಯಾರ ಹತ್ರನೂ ಏನು ಕಲಿಯೋ ಅವಶ್ಯಕತೆ ಇಲ್ಲ. ಮತ್ತೆ ನೀನು ಬೆಳಿಗ್ಗೆನೆ ಕನಸು ಕಾಣೋದನ್ನ ಬಿಟ್ಬಿಡು, ಸರಿ? ಒಂದು ಮಾತು ಹೇಳು, ನಮ್ಮ ಬಿರಿಯಾನಿ ಸೆಂಟರ್ನ ಖಾನ್ಸಾಮ್ ಇದ್ದಾರಲ್ಲ, ಯಾರಾದರೂ ಮಾಸ್ಟರ್ಗಿಂತ ಕಮ್ಮಿ ಇದ್ದಾರಾ ಅವರು? ನಿನಗೆಲ್ಲ ವಿಷಯನೂ ತಮಾಷೆ ಅನ್ಸುತ್ತಲ್ಲ. ಸರಿ, ಆ ಕೋರ್ಸ್ ಮಾಡೋದಕ್ಕೆ ಅಂತಾನೆ ನಾನೇ ದುಡ್ಡು ಸೇವ್ ಮಾಡಿ ನಾನೊಬ್ಳೆ ಹೋಗಿ ಬರ್ತೀನಿ. ನೀನು ಇಲ್ಲೇ ಬಿದ್ದಿರೋ, ನಿನ್ನ ಫ್ರೆಂಡ್ಸ್ಗಳ ಜೊತೆ ಹೇಗೆ ಬೇಕಾದ್ರೂ ಹಾಳಾಗೋಗು, ಅಲ್ಲೇ ಅಡ್ಡದಲ್ಲಿ ಬಿದ್ದು ಹೇಗೆ ಬೇಕಾದ್ರೂ ಹೊರಡಾಡು. ನಿನ್ಗದೇ ಲಾಯ್ಕ. ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್, ಯಾಕೆ ನೀನು ನನ್ನ ಕನ್ಸನ್ನ ಯಾಕೆ ಪೂರೈಸಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ? ಇಟ್ಸ್ ಕಾರಾ ಬ್ಲೂ, ಪ್ರಪಂಚದ ಅತಿ ದೊಡ್ಡ ಕುಕಿಂಗ್ ಸ್ಕೂಲ್. ಅಲ್ಲಿಂದ ಕಲ್ತ್ಕೊಂಡು ಬಂದಂಥ ಶೆಫ್ಸು ಪ್ರಪಂಚದ ಅತಿ ದೊಡ್ಡ ಶೆಫ್ಸ್ ಅಂತ ಕರೀತಾರ ಅವರನ್ನ. ದಿಸ್ ಇಸ್ ಮೈ ಡ್ರೀಮ್, ವಿಕ್ರಮ್. Nitya, can I get anything for you? ಮತ್ತೆ ಯಾರ್ಯಾರಿರೋದು? ಮನೇಲಿ ಮಾಮ್ ಇದ್ದಾರೆ, ಡ್ಯಾಡ್ ಇದ್ದಾರೆ, ತಮ್ಮ ಇದ್ದಾನೆ, ತಾತ ಇದ್ದಾರೆ. ನಿಮ್ಮನೇಲಿ? ಅಮ್ಮ ಇದ್ದಾರೆ, ಅಪ್ಪ. ಓ, 4 ತಂಗಿರು, ಎಲ್ರದ್ದು ಮದುವೆ ಆಯಿತು. ನೀನು ಮದುವೆ ಮಾಡ್ಕೊಳ್ಳಿಲ್ವಾ? ನಾನು ಮಾಡ್ಕೊಳ್ಳಲ್ಲ. ಯಾಕೆ, ಯಾರು ಇಷ್ಟ ಆಗಲಿಲ್ವಾ? ಬಾಯ್ ಫ್ರೆಂಡ್ ಏನಾದರೂ? ಬಾಯ್ ಫ್ರೆಂಡ್ಸ್ ಇದ್ದಾರೆ, ಆದರೆ ನಂಗೆ ಮದುವೆ ಇಷ್ಟ ಇಲ್ಲ. ವಾಟ್ ಅಬೌಟ್ ಯು? ಇಲ್ಲ, ನನಗೆ ಯಾವ ಬಾಯ್ ಫ್ರೆಂಡ್ಸ್ ಇಲ್ಲ. ಆದರೆ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಪ್ರತಿ ನಗರದಲ್ಲೂ ಒಬ್ಬೊಬ್ರು. ಇನ್ಫ್ಯಾಕ್ಟ್. ಹೌದಾ? ನಂಬರ್ ಹೇಳು. 9812. ಇಲ್ಲ, ಮೊಬೈಲ್ ನಂಬರ್ ಅಲ್ಲ, ಗರ್ಲ್ ಫ್ರೆಂಡ್ಸ್ ನಂಬರ್ ಹೇಳು. ಐ ಡೋಂಟ್ ಕೌಂಟ್. ಕಮ್ ಆನ್ ಯಾರ್, ನೀನು ನಿನ್ನ ನಂಬರ್ ಹೇಳು, ನಾನು ನಂದು ಹೇಳ್ತೀನಿ. ಲೈಕ್ ದಿಸ್ ಯೋ ಶಿಟ್. ಈ ಅಲರ್ಟ್ ಇಂದ ಒಂದನ್ನ ಮೈನಸ್ ಮಾಡಬೇಕಾಗಿದೆ, ಇಲ್ಲಾಂದ್ರೆ ಟಿಂಡರ್ ಡೇಟಲ್ಲಿ ಇರ್ತಾ ಇದ್ದೆ. ಇವನ್ ಟಿಂಡರ್. ಡೂಡ್, ಇಲ್ಲಾಂದ್ರೆ ಹುಡುಗರು ಹೇಗೆ ಸಿಗ್ತಾರೆ? ಎವ್ರಿಬಡಿ ಸೋ ಬಿಸಿ ವರ್ಕಿಂಗ್ ಆ್ಯಂಡ್ ಮೇಕಿಂಗ್ ಮನಿ. ಸೆಕ್ಸ್ ಸೆಕೆಂಡ್ರಿ ಆಗೋಯ್ತು. ಯುರ್ ಆನ್ ಟಿಂಡರ್? ಇಲ್ಲ, ನಾನು ಆರಾಮಾಗಿದ್ದೀನಿ. ನಾನು ಅದನ್ನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಬಟ್ ವಿ ವರ್ಕಿಂಗ್ ಕ್ಲಾಸ್ ಟೈಪ್ಸ್ ನೀಡ್ ಟು ಟೇಕ್ ಕೇರ್ ಆಫ್ ಅ ಫಾಕ್ಸ್. ಹಾಗಾದರೆ ಇಲ್ಲೆಲ್ಲಾದ್ರೂ ಮಲ್ಕೋತೀನಿ. ತುಂಬ ಜಾಗ ಇದೆ, ನೀನು ರೂಮಲ್ಲಿ ಹೋಗಿ ಮಲ್ಕೊಂಡ್ಬಿಡು. ನೀನು ಹೇಳ್ತಾ ಇದ್ದೆ ಮನೆ ಚಿಕ್ಕದಂತ, ಅಡ್ಜಸ್ಟ್ ಮಾಡ್ಕೋತೀನಿ ಅಂತ. ಏನಾಯ್ತು?
ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ತಮಾಷೆ ಮಾಡಿದೆ. ಕಾಣಿಸೋ ಅಷ್ಟು ಕೆಟ್ಟವನಲ್ಲ ನೀನು. ಏನು ನಿನ್ನ ಮಾತಿನ ಅರ್ಥ? ಅಂದರೆ ಹೊರಗಿಂದ ಸೆಕ್ಸಿ ಕ್ಯಾಸಿನೋವಾ, ಒಳಗಿಂದ ಹೆದರ್ಕೊಂಡಿರೋ ಕೂಸು. ನೀನು ಅಷ್ಟೇ ನೋಡ್ತಾರ ಕಾಣೋದಿಲ್ಲ. ಹೇಗೆ? ಅದೇ ಹೊರಗಡೆಯಿಂದ ಮನೆ ಥರ ಒಳಗಡೆ ಟಿಂಡರ್ ಟೈಪ್ಸ್. ಯಾಕೆ ಟಿಂಡರ್ ಟೈಪ್ ಹುಡುಗಿರಿಗೆ 11 ಬೆರಳಿರುತ್ತಾ ಎಕ್ಸ್ಟ್ರಾ ಸ್ವೈಪ್ ಮಾಡೋದಕ್ಕೆ? ಯು ಫನಿ. ಯು ಕ್ಯೂಟ್. ಪೊಲೀಸರು 2 ಆತಂಕವಾದಿಯರನ್ನ ಹಿಡಿದಿದ್ದಾರೆ. ಹೋಟೆಲ್ ಸಿ ವೇವ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಸೇಫ್. ಆದರೆ ಜನತೆಯಲ್ಲಿ ವಿನಂತಿ ಏನೆಂದರೆ ಎಲ್ಲಿಯವರೆಗೂ ಈ ಪರಿಸ್ಥಿತಿ ಸುಧಾರಿಸುವುದಿಲ್ಲವೋ ಅಲ್ಲಿವರೆಗೂ ಅವರು ಮನೆಯಿಂದ ಹೊರಗೆ ಬರಬಾರ್ದು ಅಂತ. ಇದನ್ನು ಸರ್ಕಾರ ಆದೇಶಿಸಿದೆ. ಏನಿದೆಲ್ಲ? ವಿಕ್ರಮ್, ಇಷ್ಟೊಂದೆಲ್ಲ ಕಪ್ ಕೇಕ್ಸ್. ನೀನು ನನಗೆ ಹಲ್ವಾ ತಂದಿದ್ದೆ. ನಾನು ಯೋಚನೆ ಮಾಡಿದೆ ಏನಾದರೂ ಸ್ಪೆಷಲ್ ಆಗಿ ಮಾಡ್ಕೊಡೋಣ ಅಂತ. ನಾನು ಅವ್ನಿಗೆ ಇಷ್ಟೊಂದೆಲ್ಲ ಸ್ವೀಟ್ ಕೊಡಲ್ಲ, ಮಕ್ಕಳಿಗೆ ಶುಗರ್ ರಶ್ ಆಗೋಗುತ್ತೆ. ನೀನ್ ಮಾಡಿರೋಂಥ ಇಷ್ಟೊಂದು ಕಪ್ ಕೇಕ್ಸ್ ಅವ್ನ ಇಡೀ ಕ್ಲಾಸ್ಗೆ ಶೇರ್ ಮಾಡ್ಬೋದು ನಾವು. ಸಿಗೋಕಂತೂ ಆಗಲ್ಲ, ನೋಡೋದು ಇಲ್ಲ. ಐ ಆಮ್ ಅಟ್ಲೀಸ್ಟ್ ಫೀಡ್ ಹಿಮ್ ದ ವರ್ಲ್ಡ್ಸ್ ಬೆಸ್ಟ್ ಕಪ್ ಕೇಕ್ಸ್. ಮತ್ತು ಎಲ್ರಿಗೂ ಗೊತ್ತು ನೀನು ಎಷ್ಟು ಕೆಡ್ದಾಗ ಕಪ್ ಕೇಕ್ ಮಾಡ್ತೀಯಾ ಅಂತ. ನೀನು ಅಡುಗೆ ಮಾಡ್ಕೋತೀಯ, ಕತೆಗಳು ಕೂಡ ಮಾಡ್ಕೋತೀಯ, ಬಟ್ ಕಪ್ ಕೇಕ್ಸ್ ನಾ. ಫೋಟೋ ನೋಡ್ತೀಯ ಒಂದು? ನಿತ್ಯ ಪ್ಲೀಸ್ ಡೋಂಟ್ ಸಿ ಒಂದು ನಿಮಿಷ. ಬೆಸ್ಟ್ ಒನ್. ಹಾ, It's 10. I have to go to work. ಬ್ರೇಕ್ಫಾಸ್ಟ್ ಕೊಡಲ್ವಾ? ಸರಿಯಾಗಿ ಬೀಳುತ್ತೆ. ಇಲ್ಲೇ ಮಲಗಿದ್ಯಾ? ಎದ್ದೇಳು, ಹೇಳು, ಗೆಟ್ ಅಪ್, ಹೊರಡು, ಬೇಗ ಹೊರಡು. ಅಯ್ಯೋ, ಏನಾಯ್ತು? ಶಟ್. ಬಟ್ಟೆ ಎಲ್ಲಿ? ಅಲ್ಲಿ ಹಾಕೋ ಬಟ್ಟೆನ. ನೋಡು. ಸರಿ ಆಯ್ತು. ಏನ್ ಮಾಡ್ತಿದ್ಯಾ ಇನ್ನು? ಹೊರಡು. ಹೋಗ್ತಾ ಇದೀನಿ. ಹೊರಡು. ನೋಡಿ, ಬೇಗ ಹೊರಡು. ನನ್ನ ಟಿಶ್. ಒಂದ್ ಸೆಕೆಂಡ್ ಅಂತ. ಟೇಕ್ ಯು ಜಾಕೆಟ್ ಅಂಡ್ ಗೋ. ಇನ್ನು ಹೋಗ್ತಾ ಇದೀನಿ. ಹೋಗು, ಬೇಗ ಹೋಗು. ಹೊರಡು, ನಡಿ. ಐ ಡೋಂಟ್ ಬಿಲೀವ್ ದಿಸ್. ಆದರೆ ಆ ಹುಡುಗಿ, ಆ ಬೋಪಾನಿ ಹುಡುಗಿ, ನನ್ನಂತ ಒಳ್ಳೆ ಹುಡುಗನ್ನ ಕತ್ತು ಹಿಡಿದು ಆಚೆ ತಳ್ಳಿಬಿಟ್ಲಲ್ವಾ? बिरहा 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 मेरी रातें रे, बिरहा 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 मेरी रातें रे. जरा से अधूरे तुम भी, जरा से अधूरे हम भी. कभी थे दिलों के मुसाफिर, अब है अजनबी अजनबी. ಎದ್ದೇಳು. ಬಿಡು, ನಾನು ಇದು ನಿದ್ದೆ ಮಾಡ್ಬೇಕು. ಬಿಡೋ ಸುಮ್ನೆ. ಸುಮ್ನೆ ನಿದ್ದೆ ಮಾಡ್ಬೇಕು. ಬಿಡೋ, ಒಂದ್ ಸ್ವಲ್ಪ ನಿದ್ದೆ ಮಾಡ್ಬೇಕು.
मोहब्बत फिर हमको हुई ना हो, किसके हो पाए कभी ना। मेरे होठों से हंसा तू, मेरी आँखों से तू बहा, मेरे अंदर था जो रहना, अलविदा फिर क्यों कहा। ತುಂಬಾ ಲೇಟ್ ಆಗೋಯ್ತಲ್ಲ. ಹೋಗ್ಬೇಡ ಪ್ಲೀಸ್. अलविदा फिर क्यों कहा, अलविदा फिर क्यों कहा। Fuck. अलविदा Fuck. फिर क्यों कहा, ಏನಾಯ್ತು ನನಗೆ? अलविदा फिर क्यों कहा। ಸಾರಿ. ವಾವ್, ಕೇಳ್ತಾ ಇಲ್ಲ ಏನು? ಸ್ವಲ್ಪ ಜೋರಾಗಿ ಹೇಳು ಪ್ಲೀಸ್. ಬಾಯ್. मेरे होठों ನಿತ್ಯ ಕಮಾನ್ ಪ್ಲೀಸ್. ನೀನು ಇನ್ನೊಂದ್ಸಲ ಹೇಳ್ಬೋದಲ್ವಾ? ಏನ್ ಹೇಳ್ದೆ? ಕ್ಯಾನ್ ಐ ಜಸ್ಟ್ ಹಿಯರ್? ಏನದು? ಸಾರಿ. था जो रहना, अलविदा ಬಾಯ್. फिर क्यों कहा, अलविदा फिर क्यों कहा, अलविदा फिर क्यों कहा। ಹೋಗ್ಬೇಡ ಪ್ಲೀಸ್. ನೋ, ನಾನು ಇದನ್ನು ಮಾಡೋಕ್ಕಾಗಲ್ಲ.